ತಾಲೂಕಿನ ಕಡಬ ಹೋಬಳಿಯ ಇಡವನಹಳ್ಳಿ ಮಜರೆ ಕಡಿಕೋಡಿಪಾಳ್ಯ ಗ್ರಾಮದ ಶ್ರೀ ಹನುಮಂತ ದೇವರು ಹಾಗೂ ಶ್ರೀ ತಿರುಮಲೇಶ್ವರ ಸ್ವಾಮಿಯ ಶಿಲಾಬಿಂಬ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಹಾಗೂ ಶಿಲಾದೇಗುಲ ಉದ್ಘಾಟನೆಯನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ನೆರವೇರಿಸಿದರು. ನಂತರ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ರಾಜ್ಯ ಸರ್ಕಾರ ಮಾಡಿದ್ದ ಜಾತಿಗಣತಿ ಅವೈಜ್ಞಾನಿಕವಾಗಿತ್ತು. ಸರಿಯಾದ ಜಾತಿಗಣತಿಯ ಮೂಲಕ ದತ್ತಾಂಶ ದೊರೆತಿರಲಿಲ್ಲ. ಈಗ ಕೇಂದ್ರ ಸರ್ಕಾರ ಮಾಡಲು ಹೊರಟಿರುವ ಜಾತಿಗಣತಿಯನ್ನ ಎಲ್ಲರೂ ಸ್ವಾಗತಿಸುತ್ತೇವೆ. ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಜಾತಿಗಣತಿಯನ್ನ ಮಾಡಲಿದೆ. ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಭಾರತೀಯರಾದ ಪ್ರತಿಯೊಬ್ಬರೂ ಖಂಡಿಸಬೇಕು ಎಂದರು. ಇನ್ನು ತಾಲೂಕಿನಲ್ಲಿ ಮಳೆ, ಗಾಳಿ, ಬಿಸಿ ಹಾನಿಯಾಗಿರುವುದರಿಂದ ವಿಪತ್ತು ನಿಧಿಯಿಂದ ಸರಿಯಾಗಿ ಪರಿಹಾರ ಒದಗಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಎಸ್ ದಯಾಶಂಕರ್, ಎಸ್ಟಿ ದಿಲೀಪ್ ಕುಮಾರ್, ಚಂದ್ರಶೇಖರ್ ಬಾಬು, ಕಳ್ಳಿಪಾಳ್ಯ ಲೋಕೇಶ್, ಜಿಎನ್ ಬೆಟ್ಟಸ್ವಾಮಿ, ಪಿಡಿಒ ಮಂಜುಳಾ ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲಾವತಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಕೇಂದ್ರ ಸರ್ಕಾರ ಯಾವುದೇ ನಿರ್ಣಯ ತಂದ್ರೆ ದೇಶದ ಪ್ರಜೆಯಾಗಿ ಪ್ರತಿಯೊಬ್ಬರೂ ಕೂಡ ಅದನ್ನ ಸಪೋರ್ಟ್ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಅಂತ ನಾನಂತೂ ಭಾವಿಸಿದ್ದೀನಿ. ಅದು ಅಮಾಯಕ ಹತ್ಯೆ ಆಗಿರ್ತಕ್ಕಂಥದ್ದು ಯಾರೇ ಮಾಡಿದ್ರು ಕೂಡ ಇದು ಕ್ಷಮ್ಯ ಅಪರಾಧ. ಇದನ್ನ ಖಂಡಿಸ್ತಕ್ಕಂಥದ್ದು ಎಲ್ಲರ ಭಾರತೀಯರಾಗಿ ಪ್ರತಿಯೊಬ್ಬರ ಕರ್ತವ್ಯ. ಇದಕ್ಕೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೇಂದ್ರ ಸರ್ಕಾರ ನಮ್ಮೆಲ್ಲರ ಕೇಂದ್ರ ಸರ್ಕಾರದ ಆಪತ್ತು ನಿಧಿಯಿಂದ ಕೊಡ್ತಕ್ಕಂಥ ಹಣ ಅಷ್ಟೇ ಕೊಡ್ತಕ್ಕಂಥ. ಹಿಂದೆ ಒಂದ್ಸರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದಿಂದಲೇ ಘೋಷಣೆ ಮಾಡಿದ್ರು. ರಾಜ್ಯ ಸರ್ಕಾರ ಈಗ ಘೋಷಣೆ ಮಾಡಿಲ್ಲ. ರಾಜ್ಯ ಸರ್ಕಾರ ಅವಾಗ ಏನು ಘೋಷಣೆ ಮಾಡಿತ್ತು, ಭಾಗಶಃ ಮನೆಗಳು ಬಿದ್ದೋಗಿದ್ರೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ಸ್ವಲ್ಪ ಭಾಗ ಡ್ಯಾಮೇಜ್ ಆಗಿದ್ರೆ 3 ಲಕ್ಷ, 2 ಲಕ್ಷ, 1 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿತ್ತು. ಕೇಂದ್ರ ಸರ್ಕಾರ ಬರೀ 5 ಲಕ್ಷ ರೂಪಾಯಿ, 5,000 ರೂಪಾಯಿ ಇದೆ. ಆದರೆ ಕೇಂದ್ರ ಸರ್ಕಾರದ ಆಪತ್ತಿದೆ ಏನಿದೆಯೋ ಅದನ್ನು ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದ್ವಿ. ನಾವೆಲ್ಲ ಯಾರು ವಿಎಗಳನ್ನ ಕಳಿಸಿದ್ವಿ, ತಹಸೀಲ್ದಾರ್ ಕಳಿಸಿದ್ವಿ, ಎಲ್ಲೆಲ್ಲಿ ಕೃಷಿ ಇಲಾಖೆಯನ್ನು ಕಳಿಸಿದ್ವಿ, ತೋಟಗಾರಿಕೆ ಇಲಾಖೆಯನ್ನು ಕಳಿಸಿ ಎಲ್ಲ ಮಾಹಿತಿ ತಗೊಂಡಿದ್ವಿ. ಎಲ್ಲೆಲ್ಲಿ ಯಾವ ಊರಲ್ಲಿ ಎಷ್ಟೆಷ್ಟು ಬಿದ್ದಿದೆ ಅನ್ನೋದ್ರ ಬಗ್ಗೆ ನಾವು ಇಮಿಡಿಯೇಟಾಗಿ ಅವತ್ತೇ ಆಕ್ಷನ್ ಮಾಡಿ ಮಾತಾಡಿದ್ವಿ. ಅಂದರೆ ಕಂಬಗಳೆಲ್ಲ ಸುಮಾರು ಒಂದೊಂದು ಕಡೆ 16-20 ಕಂಬಗಳು ಬಿದ್ದೋಗಿದ್ವು. ಆ ಕಂಬಗಳನ್ನೆಲ್ಲವೂ ಕೂಡ ಹಾಕಿಸ್ತಕ್ಕ CIT Public School. Our CIT Public School is committed to academic excellence. We believe that education is the key to unlocking the boundless potential within every child. Our team is dedicated and well-experienced educators with 21st century teaching skills. And we are committed to provide quality education, technology integrated curriculum, ample sports infrastructure, interactive classrooms, STEM lab, science park, art and craft studio, computer lab, science lab, maths lab, spacious campus with smart play area, and provide various activities including yoga and meditation. We prepare our students for regional, national and international level competitions like Spell Bee Olympiads, NTSC, PISA and affiliated to CBSE. Give your child the gift of a quality education. Enroll at CIT Public School today. Admissions open for Montessori to grade 10. CIT Public School, NH 206, Kubbi, Tumkur. 08131 223818 9740350809.